ದೇಶದಲ್ಲೇ ಪ್ರಗತಿಪರ ಹಾಗೂ ಆರ್ಥಿಕ ಶಿಸ್ತಿಗೆ ಹೆಸರಾಗಿದ್ದ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ತಳ್ಳಿರುವುದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಆರ್ಥಿಕ ಶಿಸ್ತಿಗೆ ಹೆಸರಾಗಿತ್ತು. ಆದರೆ ಇದೀಗ ರಾಜ್ಯ ಆರ್ಥಿಕ ಕೊರತೆಯನ್ನ ಎದುರಿಸುತ್ತಿರುವುದನ್ನ ಸಿಎಜಿ ವರದಿಯೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಪ್ರಜೆಗಳನ್ನು ಸಾಲದ ಸುಳಿಯಲ್ಲಿ ಸಿಕ್ಕಿಸುವುದೇ ಸರ್ಕಾರದ ಸಾಧನೆಯಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲೂ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಂಜೂರಾದ 6.38 ಲಕ್ಷ ಮನೆಗಳಲ್ಲಿ ಸುಮಾರು 2.5 ಲಕ್ಷ ಮನೆಗಳು ಇನ್ನೂ ಅಪೂರ್ವವಾಗಿದೆ ಎಂದಿದ್ದಾರೆ. ಕ್ಷೀರಧಾರೆ ಯೋಜನೆಯಡಿ ಕಳೆದ 9 ತಿಂಗಳಿನಿಂದ 800 ಕೋಟಿ ಸಬ್ಸಿಡಿ ಹಣವನ್ನ ಹೈನುಗಾರಿಕೆಗೆ ಬಿಡುಗಡೆ ಮಾಡಿಲ್ಲ. 15,000 ಕೋಟಿ ಕಾಪರ್ಸ್ ನಿಧಿಯನ್ನ ಬೇರೆ ಉದ್ದೇಶಗಳಿಗೆ ಬಳಸಲಾಗಿದ್ದು ಅದರ ಕುರಿತ ಸರ್ಕಾರ ಸ್ಪಷ್ಟನೆ ನೀಡುತ್ತಿಲ್ಲ ಎಂದು ದೂರಿದ್ದಾರೆ. ಸಿದ್ದರಾಮಯ್ಯ ಅವರು ದೀರ್ಘಕಾಲ ರಾಜಕೀಯ ಅನುಭವ ಹೊಂದಿದ್ದರೂ ತಮ್ಮ ಆಡಳಿತದ ಕೊನೆಯ ಅವಧಿಯಲ್ಲಿ ಈ ರೀತಿಯ ಆರ್ಥಿಕ ನಿರ್ವಹಣೆ ನಡೆಸುತ್ತಿರುವುದು ಅರ್ಥವಾಗುತ್ತಿಲ್ಲ ಎಂದು ಟೀಕಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶಾಂತಿ ಪ್ರಸಾದ್, ಸುಜಿತ್ ಪ್ರತಾಪ್, ಡಾಕ್ಟರ್ ಮಂಜುಳಾ ರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶ್ನೆ ಇರುವಂತದ್ದಿಷ್ಟೇ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಆರ್ಥಿಕ ಶಿಸ್ತಿನ ಕೊರತೆಯ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ತನ್ನ ಶೇರನ್ನು ಕೊಡಲಿಕ್ಕೆ ಆಗದಿರುವ ಕಾರಣಕ್ಕೆ ಮತ್ತು ಜನರಿಗೆ ತಪ್ಪು ಭರವಸೆಗಳನ್ನು ಕೊಟ್ಟು ಅದನ್ನ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇರೋ ಕಾರಣಕ್ಕೆ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಕ್ರೆಡಿಟ್ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲಿಯರ್ ಅನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಮಾತ್ರವ ಅಂತ ಕೇಳಿದ್ರೆ, ಬಡವರ ಹೊಟ್ಟೆ ಹೊಡೆಯುವ ಕೆಲಸವನ್ನ ಎಲ್ಲ ಯೋಜನೆಗಳು ಮಾಡ್ತಾ ಇದ್ದಾರೆ. ಕೇವಲ ಒಂದು ಉದಾಹರಣೆಯನ್ನು ಕೊಡ್ತೇನೆ, ಕ್ಷೀರಧಾರೆಯ ಬಗ್ಗೆ ಭಾರಿ ಕ್ಲೇಮ್ ಮಾಡಿಕೊಂಡು ಸಿದ್ದರಾಮಯ್ಯನವರು, ನಾನು ಅನ್ನಭಾಗ್ಯ ಕೊಟ್ಟೆ, ಕ್ಷೀರಧಾರೆ ಕೊಟ್ಟೆ, ಹೊಟ್ಟೆ ಭಾಗ್ಯ ಕೊಟ್ಟೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಇವತ್ತು 38 ಲಕ್ಷ ಡೈರಿ ಫಾರ್ಮರ್ಸ್ಗೆ ಅನ್ಯಾಯವನ್ನು ಮಾಡಿದ್ದಾರೆ. 800 ಕೋಟಿ ಹಣ, ಜನರಿಗೆ ಹೋಗ್ಬೇಕಾದಂತ ಹಣ ಕಳೆದ 9 ತಿಂಗಳಿಂದ ಹೋಗ್ತಾ ಇಲ್ಲ. 9 ತಿಂಗಳಿಗೆ 110 ಕೋಟಿ ಸರ್ಕಾರ ಇದಕ್ಕೆ ತೆಗೆದಿಡಬೇಕು. ರೈತರಿಗೆ ಸಿಗುವಂತ ಸಬ್ಸಿಡಿ, ನಮ್ಮ ಹಲವಾರು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ಶಾಂತಿ ಪ್ರಸಾದ್ ಇದ್ದಾರೆ, ಅವರಿಗೆ ಗೊತ್ತಿದೆ. ಇವತ್ತು ನೀವು, ನಾನು ವಿನಂತಿ ಮಾಡೋದು ಪತ್ರಕರ್ತರಲ್ಲಿ, ಬೆಳಿಗ್ಗೆ ಹಾಲು ಹಾಕ್ಲಿಕ್ಕೆ ಹೋಗುವಂತ ಹೈನುಗಾರಿಕೆ ನಡೆಸ್ತಾ ಇರುವಂತ ಆ ಮಹಿಳೆಯರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ, ಕ್ಷೀರಧಾರೆಯ ಹಣ 9 ತಿಂಗಳಿಂದ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂಥದ್ದು ನಮಗಿರುವಂತ ಪ್ರಶ್ನೆ. SCP TCP ಫಂಡ್ನ ಬಗ್ಗೆ ನಮ್ಮ ಶಾಸಕರುಗಳೆಲ್ಲ ಸದನದಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನ ತುಂಬಾ ಸೀರಿಯಸ್ ಆಗಿ ಟೇಕಪ್ ಮಾಡಿತ್ತು. ಒಟ್ಟು 15,000 ಕೋಟಿ ಕಾರ್ಪಸ್ ಅನ್ನ 26-27 ಇದರಲ್ಲಿ ಅದನ್ನ ಡೈವರ್ಟ್ ಮಾಡಿದೆ. ಎಲ್ಲಿಗೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. 15,000 ಕೋಟಿ SCP ಡೆಕ್ಕನ್ ಹೆರಾಲ್ಡ್ನ ಪತ್ರಿಕೆಯಲ್ಲೂ ಕೂಡ ಬಂದಿದೆ.